ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ರವಿವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇನ್ನು ನಾರ್ಮಲ್ ದಿನದಕ್ಕಿಂತನೂ ರವಿವಾರ ಸ್ವಲ್ಪ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು. ಮಕ್ಕಳು ಮನೇಲಿರ್ತಾರೆ, ಅದು ಬೇಕು ಇದು ಬೇಕು ಹಾಗೆ ಅದನ್ನು ಕಿತ್ತಿ ಹಾಕೋದು ಇದನ್ನು ಕಿತ್ತಿ ಹಾಕೋದು ಮಾಡ್ತಾನೆ ಇರ್ತಾರೆ. ಸ್ಕೂಲಿಗೆ ಹೋದಾಗ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲದವರೆಗೂ ಏನು ಕೆಲಸ ಇರುತ್ತೆ ಅದನ್ನು ಮುಗಿಸ್ಕೊಂಡು ಫ್ರೀಯಾಗಿ ಕೂತ್ಕೋಬೋದು. ಬಟ್ ಮಕ್ಕಳು ಮನೆಯಲ್ಲಿದ್ದಾಗ ಸತತವಾಗಿ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ನಾನಿಲ್ಲಿ ಒಂದು ಕಪ್ ಟೀನ ಮಾಡ್ಕೊಳಕ್ಕೆ ಇಟ್ಬಿಟ್ಟು ಪಾತ್ರೆಗಳೆಲ್ಲ ತೊಳೆದಿರೋದಿತ್ತು, ಅದನ್ನೆಲ್ಲ ಜೋಡಿಸ್ತಿದ್ದೀನಿ. ಸಂಡೇ ದಿನ ಆದಷ್ಟು ಟಿಫನ್ನು ಅಥವಾ ಫ್ರೂಟ್ಸು ಆ ಥರದ್ದೇ ತಿಂದಿರೋದು. ರೊಟ್ಟಿ ಎಲ್ಲ ಏನು ಮಾಡ್ಕೊಡಲ್ಲ. ವಾರ ಇಡೀ ರೊಟ್ಟಿ ಪಲ್ಯನೇ ಆಗಿರುತ್ತೆ. ಇಲ್ಲ ಮಕ್ಕಳಿಗೆ ಏನು ಇಷ್ಟ ಆಗಿರುತ್ತೆ ಅವ್ರು ಇಷ್ಟಪಟ್ಟಿದ್ದನ್ನು ಮಾಡಿಕೊಡ್ತಾ ಇರ್ತೀನಿ. ಹಾಗೆ ಈ ಚಾಪರ್ ಬಂದು ಪ್ರೆಸ್ಟೀಜು. ನಾನೊಂದು 5-6 ವರ್ಷ ಆಯಿತು ಇದನ್ನು ತೊಗೊಂಡು. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ ಅಂದರೆ ಈ ಥರ ಇದ್ಬಿಡ್ತು ಅಂದರೆ ನಮಗೊಂದು 5 ನಿಮಿಷದಲ್ಲಿ ಕೆಲಸ ಮುಗ್ದೋಗುತ್ತೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು, ಏನೂ ಆಗಿಲ್ಲ. ಸುಮಾರು ವರ್ಷದಿಂದ ಬಳಸ್ತಾ ಇದ್ದೀನಿ. ಹಾಗೆ ಅಮೆಝಾನಲ್ಲಿ ಸೆಟ್ ಆಫ್ 2 ಬಾಕ್ಸ್ ತೊಗೊಂಡಿದ್ದು ಈ ಸ್ನ್ಯಾಕ್ಸ್ ಹಾಕೋಕ್ಕೆ ಅಂತ ಹೇಳಿ. ನೋಡೋದಕ್ಕೇನು ತುಂಬ ಅಟ್ರಾಕ್ಟಿವ್ ಆಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಬಟ್ ಕ್ವಾಲಿಟಿ ಚೆನ್ನಾಗಿಲ್ಲ. ಅದರ ಮೇಲಿರುವಂಥ ಕೋಟಿಂಗ್ ಏನಿದೆ ಡೇ ಬೈ ಡೇ ತೊಳೆದಂಗೆಲ್ಲ ಅದು ಹೋಗ್ತಿದೆ. ಸೊ ಹಾಗಾಗಿ ಯಾರಾದರೂ ತೊಗೊಳ್ಳೋರಿದ್ದರೆ ಯೂಸ್ ಆಗುತ್ತೆ ನಿಮಗೆ ಅಂತ ಹೇಳಿ ನಾನು ಇದನ್ನು ತೋರಿಸ್ತಿದ್ದೀನಿ. ನಾನು ತೊಗೊಂಡೊಂದು 5-6 ತಿಂಗಳಾಯಿತು ಅಂತ ಅಂದ್ಕೊಳ್ತೀನಿ. ಬಟ್ ಕೈಯಿಂದನೇ ವಾಶ್ ಮಾಡಿದರೂ ಕೂಡ ಅದು ಮೇಲಿರುವಂಥದ್ದೆಲ್ಲ ಸ್ವಲ್ಪ ಸ್ವಲ್ಪನೇ ಹೋಗ್ತಾ ಇದೆ. ಸಾಸಿವೆ ಖಾಲಿಯಾಗಿತ್ತು, ಅದನ್ನು ತರಿಸ್ಕೊಂಡಿದ್ದೆ, ಅದನ್ನು ಫಿಲ್ ಮಾಡ್ತಿದ್ದೀನಿ. ಚಿಕ್ಕ ಸಾಸಿವೆನೇ ಬಳಸೋದು ಅಡುಗೆಗೆ. ಹಾಗೆ ಟೀ ಕೂಡ ರೆಡಿ ಆಯಿತು, ಕುಡಿತಾ ಇದ್ದೀನಿ. ಸ್ವಲ್ಪ ವೆಜಿಟೇಬಲ್ ತರೋಕ್ಕೆ ಹೊರಗೆ ಹೋಗೋಣ ಅಂತ ಹೇಳಿ. ಈ ಬ್ಯಾಗ್ ಬಂದು ಹಸ್ಬೆಂಡ್ ಗೊತ್ತಿರೋರು ಕೊಟ್ಟಿರೋದು, ಫ್ರೆಂಡ್ ಅಂತಲೇ ಹೇಳ್ಬೋದು. ಸೊ ಅವ್ರ ಹತ್ರ ಮಕ್ಕಳಿಗೆ ಜೀನ್ಸ್ ಎಲ್ಲ ತರಕ್ಕೆ ಹೋಗ್ತೀವಿ, ಅವ್ರು ಕೊಟ್ಟಿರೋದು. ಎಷ್ಟು ಚೆನ್ನಾಗಿದೆ ಗ್ರಾಸರಿ ತರೋದಕ್ಕೆ, ವೆಜಿಟೇಬಲ್ ತರೋದಕ್ಕೆ ತುಂಬಾ ಚೆನ್ನಾಗಿದೆ. ನಾನು ಏನೋ ಅಂದ್ಕೊಂಡೇ ಹೋಗಿರ್ತೀನಿ, ಅಂದರೆ ಬೇರೆ ಬೇರೆ ಯಾವುದಾದ್ರೂ ತೊಗೊಂಡು ಬರೋಣ, ಒಂದೇ ಥರದ್ದೇ ಆಗಿರುತ್ತೆ. ಹೀರೆಕಾಯಿ, ಸೌತೆಕಾಯಿ, ಈ ಥರ ಚವಳೆಕಾಯಿ ಬೇರೆ ನೋಡೋಣ ಅಂತ ಹೇಳಿ ಹೋಗಿದ್ದು. ಬಟ್ ಯಾವುದು ಫ್ರೆಶ್ ಆಗಿರಲಿಲ್ಲ ವೆಜಿಟೇಬಲ್, ಅದೇನೋ ಗೊತ್ತಿಲ್ಲ. ಮತ್ತು ಎಷ್ಟೊಂದು ಪ್ರೈಸ್ ಅಂದರೆ ಈ ಬಟಾಣಿ ಎಲ್ಲ 350, ಹಾಗೆ ಟೊಮೆಟೊ 40 ಆ ಥರ ಇತ್ತು. ಚೆನ್ನಾಗಿರಲಿಲ್ಲ. ಪ್ರತಿಯೊಂದಕ್ಕೂ ಚುಕ್ಕಿ ಬಿದ್ದೋಗಿತ್ತು ಟೊಮೆಟೊ ಅಂತೂ. ಸೊ ಅನಿವಾರ್ಯತೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗೊಂಡು ಬಂದೆ. ಮತ್ತು ನಾನು ಅಂದ್ಕೊಂಡು ಹೋಗಿರೋದಂತೂ ಏನೂ ಚೆನ್ನಾಗಿರಲಿಲ್ಲ. ಹಂಗಾಗಿ ಸ್ವಲ್ಪ ತೊಂಡೆಕಾಯಿ ಹಾಗೆ ಗೆಣಸು ಚೆನ್ನಾಗಿತ್ತು, ಗೆಣಸು ಮತ್ತು ಸ್ವಲ್ಪ ಸೊಪ್ಪೆಲ್ಲ ತೊಗೊಂಡು ಬಂದೆ. ಮೆಣಸಿನ್ಕಾಯಿ ಭಾಳ ಖಾರ ಇರೋದು ಫ್ರೆಶ್ ಆಗಿತ್ತು, ನಾರ್ಮಲ್ ಆಗಿರೋದು ಅಷ್ಟೊಂದು ಫ್ರೆಶ್ ಆಗಿರಲಿಲ್ಲ. ಹಾಗಾಗಿ ಅದನ್ನು ತರಲಿಲ್ಲ. ಬರಬೇಕಾದ್ರೆ ಕಾಂಪೋಸ್ಟ್ ತೊಗೊಂಡು ಬಂದಿದ್ದೀನಿ. ತುಂಬ ದಿನ ಆಯಿತು ಗಿಡಗಳಿಗೆ ಹಾಕೋಣ ಅಂತ ಹೇಳಿ. ಹಾಗೆ ಲಿಕ್ವಿಡ್ ಬೇಕಾಗಿತ್ತು ಪಾತ್ರೆ ತೊಳೆಯೋದು ಅಂತ ಹೇಳಿ ಶಾಪ್ಗೆ ಹೋಗಿದ್ದೆ. ಬರ್ತಾ ಚೆನ್ನಾಗಿ ತೊಗೊಂಡು ಬಂದಿದ್ದೀನಿ. ಇನ್ನು ಇಬ್ಬರನ್ನ ಮನೆಯಲ್ಲೇ ಬಿಟ್ಟು ಹೋಗಿರ್ತೀವಿ, ಬಂದ ತಕ್ಷಣ ಏನಾದರೂ ಕೇಳ್ತಾರೆ. ಅವ್ರು ತಂದಿಲ್ಲ ಅಂದರೂ ಏನು ಅದಕ್ಕೆ ರಿಯಾಕ್ಟ್ ಮಾಡಲ್ಲ. ಬಟ್ ಏನು ಅಂದರೆ ಹೊರಗಡೆ ಹೋಗಿರ್ತೀನಿ, ಅಷ್ಟೊತ್ತು ಹೊತ್ತು ಬಿಟ್ಟು ಅವರು ಬರೋವರೆಗೂ ವೆಯ್ಟ್ ಮಾಡ್ತಾ ಇರ್ತಾರೆ. ಏನೋ ಮನಸ್ಸಿಗೆ ಬೇಜಾರು ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಆದಷ್ಟು ಚಾಕ್ಲೇಟು, ಜ್ಯೂಸು ಇವೆಲ್ಲ ಏನಿದೆ ಅದು ಸ್ಲೋ ಪಾಯ್ಸನ್ನು, ಲೇಸು ಕೊಡಬಾರ್ದು ಅಂತ ಹೇಳ್ತಾರೆ. ಎಷ್ಟು ಸಾಧ್ಯನೋ ಅಷ್ಟು ಮನೆಯಲ್ಲಿನೇ ಮಾಡಿ ಅವ್ರಿಗೆ ಹೊಟ್ಟೆ ತುಂಬ ಉಣಿಸೋವಂಥ ಪ್ರಯತ್ನ ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ಅವ್ರ ಆರೋಗ್ಯದ ಕಡೆ ಗಮನ ಕೊಡಬೇಕು. ಈ ಸರಿ ವಿಮ್ ಸಿಗಲಿಲ್ಲ ನನಗೆ, ಹಾಗಾಗಿ ಮೈಸೂರು ಸ್ಯಾಂಡಲ್ ಅವ್ರದ್ದೇ ತೊಗೊಂಡು ಬಂದೆ. ಇದು ಕೂಡ ಲಿಕ್ವಿಡ್ ಹಾಕ್ತಿರೋವಂಥದ್ದು ಏನಿದೆಯಲ್ಲ, ಇದು ಅಮೆಝಾನಲ್ಲಿ ತೊಗೊಂಡಿರೋವಂಥದ್ದು. ತುಂಬ ಚೆನ್ನಾಗಿದೆ. ಈ ಕಿಚನ್ ಟವಲೆಲ್ಲ ಅದರಲ್ಲಿ ಹಾಕಿ ಸೋಪ್ ಮಾಡ್ಬೋದು, ತೊಳೆಯೋಕ್ಕೂ ಚೆನ್ನಾಗಿದೆ. ಆಮೇಲೆ ಅದರಲ್ಲಿ ಸ್ಪಾಂಜ್ ಆಯಿತು, ಸ್ಕ್ರಬ್ ಆಯಿತು, ನೀಟಾಗಿ ಕೂರುತ್ತೆ. ಮುಂಚೆದು ಇತ್ತು, ಅದು ಡೇ ಬೈ ಡೇ ಅದು ಯೂಸ್ ಮಾಡ್ತಾ ಮಾಡ್ತಾ ಹೋಗಿಬಿಡ್ತು. ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ನಮಗೆ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ. ಲೋ ಕ್ವಾಲಿಟಿದಿತ್ತು ಅಂದರೆ ಬೇಗನೆ ಹಾಳಾಗೋಗ್ಬಿಡುತ್ತೆ. ಕೊತ್ತಂಬರಿ ಹಾಗೆ ಕರಿಬೇವು ಅಂತೂ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ರವಿವಾರ ಇಂಥದನ್ನೆಲ್ಲ ಮಾಡಿಕೊಂಡ್ರೆ ಮಾತ್ರ ನಾವು ಮತ್ತೆ ಸೋಮವಾರ ಮಕ್ಕಳ ಸ್ಕೂಲ್ ಇರುತ್ತೆ, ಪ್ರತಿಯೊಂದನ್ನು ಬೇಗ ಬೇಗ ಮಾಡಿ ಕಳ್ಸೋಕ್ಕಾಗತ್ತೆ. ಅಡುಗೆಗಂತೂ ಕಂಪಲ್ಸರಿ ಇದೆಲ್ಲ ಬೇಕೇ ಬೇಕು. ಹಾಗಾಗಿ ಹೋಗಿ ತೊಗೊಂಡು ಬಂದಿದ್ದಾಗಿದೆ. ಇನ್ನು ಇದನ್ನೆಲ್ಲ ಸೋಸಿ ಡಬ್ಬದಲ್ಲಿ ಹಾಕ್ತಾಯಿದ್ದೀನಿ.
ಇವನಂತೂ ಎಷ್ಟು ಟಿ ವಿ ನೋಡ್ತಿದ್ದಾನಂದರೆ ನಿನ್ನೆ ಸಾಯಂಕಾಲ ಆಟ ಆಡೋಕ್ಕೆ ಕಳಿಸಿದ್ದೆ ಹೊರಗಡೆ, ಬರೀ ಟಿ ವಿ ನೋಡ್ತಾನೆ ಅಂತ ಹೇಳಿ. ಅದು ಒಂದು 15-20 ನಿಮಿಷ ಅರ್ಧ ಗಂಟೆ ಓದ್ಬಿಟ್ರೆ ಸಾಕಾಯಿತು ಅಂತಾನೆ ಆ ಬೆರಳುಗಳೆಲ್ಲ ಹೊಡ್ಕೊಂಡು ಬಂದಿದ್ದಾನೆ. ಅಸಲು ಬಲಗೈಲಿ ಅವ್ನಿಗೆ ತಿನ್ನೋಕ್ಕೂ ಬರ್ತಾಯಿಲ್ಲ, ಬರೆಯೋಕ್ಕೂ ಬರ್ತಾಯಿಲ್ಲ. ಮತ್ತು ಇವತ್ತು ಹೋಗಿ ಮತ್ತೆ ಏನಾದರೂ ಮಾಡ್ಕೊಂಡು ಬರ್ತಾನೆ ಅಂತ ಹೇಳ್ಬಿಟ್ಟು ಹೊರಗಡೆನೇ ಕಳಿಸಿಲ್ಲ. ಹಾಗೆ ಶೇಂಗಾ, ಸ್ವೀಟ್ ಕಾರ್ನು ಇದೆಲ್ಲನೂ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲನೂ ಬಿಡಿಸಿ ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಇಟ್ಕೊಂಡ್ರೆ ಬೆಳಗ್ಗೆ ಸಲಾಡ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಕೊಬ್ಬರಿ ಎಣ್ಣೆ ಖಾಲಿಯಾಗಿದೆ, ಅದಕ್ಕೆ ನಾನಿಲ್ಲಿ ಇವತ್ತು ಕೊಬ್ಬರಿ ಎಣ್ಣೆನ ಮಾಡ್ಕೊಳ್ಳೋಣ ಅಂತ ಹೇಳಿ ರೋಸ್ಮೆರಿ ತೊಗೊಂಡು ಬಂದು ಹಚ್ಚಿದ್ದು 2 ಗಿಡ, ಬಟ್ ಉಳಿದಿರೋದು ಅದೊಂದೇ. ಅದಕ್ಕೆ ಚೆನ್ನಾಗಿ ಬಿಸಿಲು ಬಿದ್ದರೆ ಮಾತ್ರ ಅದು ಬೆಳೆಯುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಸರಿಯಾಗಿ ಬಿಸಿಲೇ ಬೀಳ್ತಾ ಇಲ್ಲ, ಸರಿಯಾಗಿ ಬೆಳೀತಾನೂ ಇಲ್ಲ. ಇದು ಮೇಲೆ ಸ್ವಲ್ಪ ಚಿಕ್ಕದಂಗೆಲ್ಲ ಕೆಳಗಡೆ ಕೊಳಿತಾ ಹೋಗ್ತಿದೆ ಅದು. ಇದು ಬಂದು 600 ml ಪ್ಯಾರಾಶೂಟ್ ಕೊಕೊನಟ್ ಆಯಿಲು. ಇದಕ್ಕೆ ಇಷ್ಟೇ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕಿದರೆ ಮಾತ್ರ ಅದ್ರದ್ದು ಫ್ಲೇವರ್ ಬರುತ್ತೆ. ಕೊಬ್ಬರಿ ಎಣ್ಣೆ ಸ್ವಲ್ಪ ದಪ್ಪ ಆಗುತ್ತೆ. ನಾವು ಒಂದು ಸರಿ ಅದನ್ನು ತಲೆಗೆ ಹಚ್ಕೊಂಡ್ರೆ ಒಂದು 2-3 ದಿನವರೆಗೂ ಇರುತ್ತೆ. ಅದು ಅಂದರೆ ಇವರೆಲ್ಲ ಗೊತ್ತದಾರ ನಿನಗೆ? ಸ್ವಾಮಿ ಕ್ರಿಕೆಟರ್, ಮುಂದೆ ಡ್ಯಾಶ್ ಹೊಡೆದು ಕ್ರಿಕೆಟರ್. ನನಗೆ ಅಷ್ಟೇ ಸರಿ ಅಂತ ಅನ್ನಿಸ್ಲಿಲ್ಲ, ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ತೊಗೊಂಡು ಬಂದು ಹಾಕಿದ್ದೀನಿ. ಅದನ್ನು ಮೇಲೆ ತೊಗೊಂಡೋಗಿಡೋಣ ಅಂತ ಹೇಳಿ, ನೋಡೋಣ ಬಿಸಿಲಿಗಾದರೂ ಚೆನ್ನಾಗಿ ಬೆಳೆಯುತ್ತೇನೋ ಅಂತ ಹೇಳಿ. ಹಾಗೆ ಮಧ್ಯಾಹ್ನ ನಾನು ಊಟಕ್ಕೆ ಪಪ್ಪಾಯನ ಕಟ್ ಮಾಡ್ಕೊಳ್ತಿದ್ದೀನಿ. ಸಂಡೇ ಅಂದರೆ ಏನೋ ಒಂಥರ ಅಡುಗೆ ಮಾಡೋದಕ್ಕೆ ಬೇಜಾರು ಅಂತಲೇ ಹೇಳ್ಬೋದು. ಅವರು ಇಷ್ಟಪಟ್ಟು ತಿನ್ನಲ್ಲ. ಈಗ ಸ್ಕೂಲಿಗೆ ಹೋಗೋ ಟೈಮ್ ಇರುತ್ತೆ ಅಥವಾ ಸ್ಕೂಲಿಗೆ ಹೋಗೋದು ಏನಿರುತ್ತೆ, ಬೆಳಗ್ಗೆ ಹೊಟ್ಟೆ ತುಂಬ ತಿನ್ನಿಸಿ ಮಧ್ಯಾಹ್ನ ಬಾಕ್ಸ್ ಹಾಕ್ಬಿಟ್ಟಿರ್ತೀವಿ. ಅವರಿಗೆ ಮಧ್ಯದಲ್ಲಿ ಒಂದು ಸರಿ ಸ್ನ್ಯಾಕ್ಸು. ಬಟ್ ಮನೇಲಿದ್ದಾಗ ಹಾಗಲ್ಲ, 1 ಗಂಟೆಗೆ ಒಂದು ಸರಿ, ಅರ್ಧ ಗಂಟೆಗೆ ಒಂದು ಸರಿ ಏನಾದರೂ ಕೇಳ್ತಾನೆ ಇರ್ತಾರೆ, ತಿಂತಾನೆ ಇರ್ತಾರೆ. ಹಂಗಾಗಿ ಒತ್ತಾಯವಾಗಿ ಅಂತೂ ಏನೂ ಕೊಡಲ್ಲ. ಅವ್ರು ಕೇಳಿದಾಗೆಲ್ಲ ಬೇರೆ ಬೇರೆ ಫ್ರೂಟ್ ಕಟ್ ಮಾಡಿಕೊಡೋದು ಆ ಥರ ಮಾಡಿಕೊಡ್ತಾ ಇರ್ತೀನಿ. ಇನ್ನು ಈ ಕೊಬ್ಬರಿ ಎಣ್ಣೆ ಏನಿದೆ ಅದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನು ಒಂದು ಗ್ಲಾಸ್ ಬಾಟಲಲ್ಲಿ ಹಾಕಿಡ್ತಾ ಇದ್ದೀನಿ. ಇದನ್ನು ಐಕ್ಯದಲ್ಲಿ ತೊಗೊಂಡಿದ್ದು ನಾನು ಎಣ್ಣೆಗೆ ಅಂತ ಹೇಳಿ, ಬಟ್ ಇದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಹಾಕಿಡ್ತಾ ಇದ್ದೀನಿ. ಮುಂಚೆ ಗ್ಲಾಸ್ ಜಾರಲ್ಲೇ ಹಾಕಿಡ್ತಾ ಇದ್ದೆ. ಡಂಪ್ ಮಾಡಿ ತೊಗೊಳ್ಳೋ ಟೈಮಲ್ಲಿ ಕೆಳಗಡೆ ಚೆಲ್ತಾ ಇತ್ತು. ಇದಾದರೆ ನೀಟಾಗಿ ಹಾಕ್ಕೊಳಕ್ಕೆ ಬರುತ್ತೆ ಅಂತ ಹೇಳಿ ಬಿಟ್ಟರೆ ಇವನು ಇನ್ನೂ ಟಿ ವಿ ನೋಡ್ತಾನೆ ಕೂರ್ತಾನೆ. ಹಾಗಾಗಿ ನಾನು ಅವನಿಗೆ ಪಪ್ಪಾಯನ ತಿನ್ನಿಸಿ ಮಲಗಿಸ್ತೀನಿ. ಎಷ್ಟು ಹೇಳಿದರೂ ಕೇಳಲ್ಲ, ನೋಡಬಾರ್ದು ಅಂತ ಹೇಳಿದರೆ ಬೇರೆ ಏನು ಮಾಡಬೇಕು ಹೇಳು ಅಂತಾನೆ. ಬೇರೆ ಬರೀ ಓದು ಅಂದ ತಕ್ಷಣ ಮತ್ತೆ ಅದಕ್ಕೆ ಹಳೋದಕ್ಕೆ ಚಾಲು ಮಾಡ್ತಾನೆ. ಬರೀ ಇದನ್ನೇ ಹೇಳ್ತೀಯಮ್ಮ ನೀನು, ಬರೀ ಓದು ಅಂತ ಹೇಳಿ ಅಂತ. ಸೊ ಅವರಿಬ್ಬರು ತಿನ್ನಿಸಿ ಮಲಗಿಸಿದ್ದೀನಿ. ಅವ್ರು ಹೇಳೋಷ್ಟೊತ್ತಿಗೆ ನಾನು ಅವ್ರಿಗೆ ಪಾಸ್ತಾ ಮಾಡಿಕೊಡೋಣ ಅಂತ ಹೇಳಿ ಬೆಳಗ್ಗೆಯಿಂದನೇ ಕೇಳ್ತಾಯಿದ್ರು. ಸೊ ಹಾಗಾಗಿ ಶೇಂಗಾ ಪುಡಿ ಕೂಡ ಖಾಲಿಯಾಗಿದೆ. ಅದನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಶೇಂಗಾ ಹುರ್ಕೊಳ್ತಿದ್ದೀನಿ. ಕಬ್ಬಿಣದ ಕಡಾಯಿಯಲ್ಲಿ ಶೇಂಗಾ ಹುರಿದ್ರೆ ಭಾಳ ಚೆನ್ನಾಗಿ ಹುರಿಯುತ್ತೆ. ಹಾಗೆ ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಡುಗೆ ಮನೆಯಲ್ಲೇ ನಮ್ಗೆ ಎಷ್ಟು ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈ ಥರ ಕಬ್ಬಿಣದ ಪಾತ್ರೆ ಬಳಸೋದ್ರಿಂದ ಒಂಥರ ಕೈಗೆ, ಬಾಡಿಗೆ ಒಳ್ಳೆ ಎಕ್ಸಸೈಸ್. ತುಂಬ ಹೆವಿ ಇರುತ್ತೆ, ಎತ್ತೋದಾಯಿತು, ಹಾಕೋದಾಯಿತು, ಇದನ್ನೆಲ್ಲ ಮಾಡಿದಾಗ. ಹಾಗೆ ಅದರಲ್ಲಿ ಅಡುಗೆ ಮಾಡ್ಕೊಂಡು ತಿಂದಾಗ ಅದರ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪಾಸ್ತಾ ಮಾಡೋದಕ್ಕೆ ಗೋಡಂಬಿ, ಹಾಗೆ 2 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ, 1 ಈರುಳ್ಳಿ, 1 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಹಾಗೆ ಒಂದು 4 ಪಲ್ಪು ಬೆಳ್ಳುಳ್ಳಿ ಕೂಡ ಹಾಕ್ಕೊತೀನಿ. ಸೇಮ್ ನಾವು ಈ ಪನ್ನೀರ್ ಗ್ರೇವಿಗೆಲ್ಲ ಯಾವ ಥರ ಮಾಡ್ತೀವೋ ಅದೇ ಥರನೇ. ಇದಕ್ಕೂ ಮುಂಚೆ ಬರೀ ಟೊಮೆಟೊನ ಹಾಕಿ ಮಾಡಿ ಕೊಟ್ಟಿದ್ದೆ. ಅದಾದಮೇಲೆ ಟೊಮೆಟೊ ಮತ್ತು ಈರುಳ್ಳಿ ಪೇಸ್ಟ್ ಮಾಡಿ ಹಾಕ್ಕೊಟ್ಟು ಮಾಡಿದ್ದೆ. ಅವರಿಗೆ ಇದೇ ಸ್ವಲ್ಪ ಜಾಸ್ತಿನೇ ಇಷ್ಟ ಆಯಿತು ಅಂತ ಹೇಳಿ ಇದೇ ಥರನೇ ಮಾಡ್ತಾಯಿದ್ದೀನಿ. ಇದು ಒಂದು 3ನೇ ಸರಿ ಏನೋ ಮಾಡ್ತಾ ಇರೋದು, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನನಗೂ ಕೂಡ ತುಂಬ ಇಷ್ಟ ಆಯಿತು. ಹಾಗೆ ಅವ್ರದ್ದು ಬೆಲ್ಟು, ಟೈ, ಐ.ಡಿ ಕಾರ್ಡು ಇದೆಲ್ಲನೂ ನೆನೆ ಇಟ್ಟಿದ್ದೆ. ಸೊ ಚೆನ್ನಾಗಿ ನೆಂದ ಮೇಲೆ ಅದನ್ನು ತೊಳೆದು ಹಾಕ್ತಾಯಿದ್ದೀನಿ. ಒಟ್ಟು ನಮ್ಮ ಕೆಲಸ ಮುಗೀತು, ಫ್ರೀಯಾಗಿ ಕೂತ್ಕೊತೀವಿ ಅನ್ನೋಕ್ಕಿಲ್ವೇ ಇಲ್ಲ, ಏನಾದರೂ ಕೆಲಸ ಇದ್ದೇ ಇರುತ್ತೆ.
ಇನ್ನು ಮಕ್ಕಳ ಕರ್ಚಿಪ್ಪು ಹಾಗೆ ಈ ಸಾಕ್ಸು ಅವರು ಎಲ್ಲ ಇನ್ನರ್ ವೇರ್ಸು ಅದೆಲ್ಲನೂ ತೊಳೆದು ಹಾಕಿದ್ದೆ, ಅದು ಒಣಗಿದೆ. ಅದನ್ನೆಲ್ಲನೂ ಮಡಿಸಿ ಎತ್ತಿಡ್ತಿದ್ದೀನಿ. ಸಂಡೇ ಅಂದರೆ ಹೀಗೇ ಪ್ರತಿಯೊಂದು ಕೆಲಸ, ಮಕ್ಕಳ ಬಟ್ಟೆ ಐರನ್ ಮಾಡೋದಾಯಿತು, ಈ ಸಾಕ್ಸ್ ಅಂತೆ, ಆ ಸ್ಕೂಲ್ ಬ್ಯಾಗ್ ಅಂತೆ, ಒಂದು ವಾರ ಸ್ಕೂಲ್ ಬ್ಯಾಗ್ ಅಷ್ಟೇ ಇರಲ್ಲ, ನೆಕ್ಸ್ಟ್ ಮತ್ತೆ ತೊಳಿಲೇಬೇಕು, ಅಷ್ಟೊಂದು ಗಲೀಜು ಮಾಡ್ಕೊಂಡು ಬಂದಿರ್ತಾರೆ. ಲಂಚ್ ಬ್ಯಾಗ್ ಅಂತೆ, ನಿಜವಾಗ್ಲೂ ಫ್ರೀ ಅನ್ನೋದು ಇಲ್ಲವೇ ಇಲ್ಲ. ಆ ದಿನಕ್ಕೆ ತಕ್ಕಂಗೆ ಆ ಕೆಲಸಗಳು ಇದ್ದೇ ಇರುತ್ತೆ. ಇನ್ನು ವೈಶು ಅಂತೂ ಮಲ್ಕೊಳ್ಳೋ ಟೈಮ್ ಆಯಿತು ಅಂದರೆ ಕರೆಕ್ಟಾಗಿ ಮಲ್ಕೊಂಡ್ಬಿಡ್ತಾಳೆ, ಕರೆಕ್ಟಾಗಿ ಎದ್ದು ಬರ್ತಾಳೆ ಅವಳು. ಅಮ್ಮ ಅಂತೂ ಯಾವಾಗಲೂ ಕೇಳ್ತಾ ಇರ್ತಾರೆ, ಅವರು ದಿನಾಲು ಸ್ಕೂಲಿಗೆ ಹೋಗ್ತಾರೆ, ಮಧ್ಯಾಹ್ನ ಶನಿವಾರ ರವಿವಾರ ಮಾತ್ರ ಹೆಂಗೆ ಮಲ್ಕೊಳ್ತಾರೆ ಅಂತ ಹೇಳಿ ಅಭ್ಯಾಸ ಆಗೋಗಿದೆ ಅಷ್ಟೇ. ಶನಿವಾರ ಬಂತು ಅಂದರೆ ಕಂಪಲ್ಸರಿ ಮಧ್ಯಾಹ್ನ ಮಲ್ಕೊಂಡು 4-4:30ಗೆ ಎದ್ದೇಳ್ತಾರೆ. ರವಿವಾರ ಕೂಡ ಸೇಮ್ ಹಾಗೇ ಮಲ್ಕೊಳ್ಳೋದು. ಮಕ್ಕಳು ಈ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಊಟ ಮಾಡ್ತಾರೆ, ಅಷ್ಟು ಆರೋಗ್ಯವಾಗಿರ್ತಾರೆ ಅಂತ ಹೇಳಿ ಇನ್ನು ವೈಶುನ ಫ್ರೆಶಪ್ ಮಾಡ್ಕೊಂಬ ಅಂತ ಕಳಿಸಿದ್ದೀನಿ. ಬರೋಷ್ಟೊತ್ತಿಗೆ ಪಾಸ್ತಾ ಮಾಡಿಕೊಟ್ಬಿಡೋಣ ಅಂತ ಹೇಳಿ. ತಣ್ಣಗಾಗಿದೆ, ಅದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಿ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಕಲ್ಲುಪ್ಪು ಬಳಸೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಲ್ಲಿ ಬೆಣ್ಣೆ ಹಾಕೋಬೋದು, ಎಣ್ಣೆನೂ ಹಾಕೋಬೋದು, ಅಥವಾ ತುಪ್ಪನಾದರೂ ಹಾಕೋಬೋದು. ನಾನು ಯಾವುದೂ ಹಾಕೊಳ್ತಿಲ್ಲ. ಕಡಿಮೆ ಎಣ್ಣೆನ ಬಳಸಿ ನಾವು ರುಚಿಯಾಗಿಯೇ ಅಡುಗೆ ಮಾಡ್ಕೊಂಡು ತಿನ್ಬೋದು. ನಾನು ಮುಂಚೆ ಫ್ರೈ ಮಾಡಬೇಕಾದ್ರೇ 1-2 ಸ್ಪೂನ್ ಹಾಕಿರೋದ್ರಿಂದ ಏನೂ ಆಗ್ತಾಯಿಲ್ಲ. ಹಾಗೆ ಅದು ಸ್ವಲ್ಪ ಕುಕ್ ಆದಮೇಲೆ ಪಾಸ್ತಾನ ಹಾಕಿ ಚೆನ್ನಾಗಿ ತಿರುವಿ, ಸ್ವಲ್ಪ ನನ್ನ ಹತ್ರ ಚೀಸ್ ಇತ್ತು ಅದನ್ನು ಕೂಡ ಹಾಕಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಪಾಸ್ತಾ ರೆಡಿ ಆಯಿತು. ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಇನ್ನು ಪಾಸ್ತಾ ರೆಡಿ. ಹಾಗೆ ವೆಜಿಟೇಬಲ್ಸ್ ಎಲ್ಲ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಳ್ತಿದ್ದೀನಿ. ಗೆಣಸು ಇವಾಗ ಇದನ್ನು ಇಲ್ಲಿ ಅರ್ಧ kg 1 kg ಅಂತ ಕೊಡ್ತಾರೆ. ನಾವು ಸಣ್ಣವರಿರೋವರೆಗೂ ಜೋಳ ತೊಗೊಂಡು ಹೋಗಿ ನಾವು ಒಂದು ದಡೆ ಅಂತ ಹೇಳಿ ಅರ್ಧ ದಡೆ ಆ ಥರ ತೊಗೊಂಡು ಬರ್ತಾಯಿದ್ವಿ. ಅಮ್ಮ ಕುದಿಸ್ಕೊಡ್ತಾಯಿದ್ರು, ಇಲ್ಲ ಅಂದರೆ ಹೋಳಿಗೆ ಮಾಡಿಕೊಡ್ತಾಯಿದ್ರು. ಎಷ್ಟು ರುಚಿಯಾಗಿರೋದು. ಅವರು ಬಂಡಿ ಕಟ್ಕೊಂಡು ಒಂದು ಚೀಲಗಳಲ್ಲಿ ಹಾಕ್ಕೊಂಡು ಬರ್ತಾಯಿದ್ರು. ಹಾಗೆ ಶೇಂಗಾ ಪುಡಿನ ಮಾಡಿ ಇಟ್ಕೊಳ್ತೀನಿ. ಪ್ರತಿದಿನ ನಾನು ಅಡುಗೆಗೆ ಬಳಸ್ತಿರೋದ್ರಿಂದ ಕಂಪಲ್ಸರಿ ಬೇಕೇ ಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಂದಿನಂತೆ ಮತ್ತೆ ಮಾರ್ನಿಂಗ್ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಪೂಜೆ ಮುಗಿಸಿ ನಾನಿಲ್ಲಿ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಎಲ್ಲ ಕೆಲಸ ನಂದೇನೆ. ಅಡುಗೆ ಮಾಡೋದು, ಮಕ್ಕಳಿಗೆ ಸ್ನಾನ ಮಾಡಿಸೋದು, ಅವ್ರಿಗೆ ಊಟ ಮಾಡಿಸೋದು, ಪ್ರತಿಯೊಂದು ಕೆಲಸ ನಾನೇ ಮಾಡಬೇಕು. ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ದಾರೆ, ಸಾಧ್ಯ ಆದರೆ ಬರ್ಬೋದೇನೋ, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ನಾನು ಬೆಳಗ್ಗೆ ಊಟಕ್ಕೆ ರೊಟ್ಟಿ, ಹೆಸರು ಕಾಳು ಪಲ್ಯ ಹಾಗೆ ಟೊಮೊಟೊ ಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಹೆಸರು ಕಾಳಿಗೆ ನಾನು ಹಸಿಮೆಣಸಿನ್ಕಾಯಿನ ಹಾಕಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಹೆಸರು ಕಾಳು ಆದಷ್ಟು ಜವಾರಿ ಸಿಕ್ಕರೆ ಅದನ್ನೇ ಬಳಸಿ. ಈ ಮೊಳಕೆ ಬರೆಸೋದಕ್ಕೆ ಬೇಕಾದರೆ ನಾವು ಹೈಬ್ರಿಡ್ ಬರುತ್ತಲ್ಲ ಅದನ್ನು ಬಳಸಿದ್ರು ನಡೆಯುತ್ತೆ. ಬಟ್ ಆ ಪಲ್ಯ ಮಾಡಿದಾಗ ಜವಾರಿ ಹೆಸರು ಬಳಸಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ಸರಿ ಊರಿಂದ ಅಮ್ಮ ಕಳಿಸ್ಕೊಟ್ಟಿರ್ತಾರೆ, ಇಲ್ಲ ಅಂದರೆ ಶಾಪಲ್ಲಿ ಕೂಡ ನಮಗೆ ಜವಾರಿ ಸಿಗುತ್ತೆ, ಹಾಗೆ ಹೈಬ್ರಿಡು ಕೂಡ ಸಿಗುತ್ತೆ. ಆದಷ್ಟು ಜವಾರಿ ತೊಗೊಂಡು ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಟೊಮೊಟೊ ಕಾಯಿ ಪಲ್ಯ ಮಾಡೋದಕ್ಕೋಸ್ಕರ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಚಿಕ್ಕ ಚಿಕ್ಕದಾಗಿ ಟೊಮೊಟೊ ಕಾಯಿನೂ ಕಟ್ ಮಾಡ್ಕೊಳ್ತಿದ್ದೀನಿ. ಇವೆರಡೂ ಪಲ್ಯ ಹಸ್ಬೆಂಡ್ಗೂ ಫೇವ್ರೇಟು, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ. ಈ ಟೊಮೊಟೊ ಕಾಯಿ ಪಲ್ಯ ಅಂತೂ ಅಮ್ಮ ಮಾಡೋರು, ಇವಾಗಲೂ ಅದನ್ನು ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಎಷ್ಟು ಚೆನ್ನಾಗಿರೋದು ಅಂದರೆ ಹೊಲದಲ್ಲಿ ಹಾಕಿರೋಂಥ ಟೊಮೊಟೊ, ಅದು ಜವಾರಿದು, ಕಚ್ಚು ಕಾಯಿ ತೊಗೊಂಡು ಬರೋರು. ಆ ಪಲ್ಯ ಹುಳಿ ಇರುತ್ತೇನಪ್ಪ ಅಂತ ಅನಿಸೋದು, ಅಷ್ಟು ರುಚಿಯಾಗಿ ಮಾಡ್ತಾಯಿದ್ರು. ಇನ್ನೇನು ಕುದಿಯೋ ಟೈಮಲ್ಲಿ ಸ್ವಲ್ಪ ಕೆಂಡನ ಮುಂದಕ್ಕೆ ಎಳೆದ್ಬಿಟ್ಟು ಅದ್ರ ಮೇಲೆ ಇಟ್ಟಿರೋರು. ಸ್ವಲ್ಪ ಕೆಂಡಕ್ಕೆ ಅದು ಒಂದು 5 ನಿಮಿಷನೋ 10 ನಿಮಿಷನೋ ಚೆನ್ನಾಗಿ ಕುದಿಯೋದು. ಆ ಶೇಂಗಾ ಪುಡಿ ಹಾಕಿರ್ತಾರಲ್ಲ ಅದರಲ್ಲಿರುವಂಥ ಎಣ್ಣೆ ಬಿಡೋವರೆಗೂ ಕುದಿಸೋರು. ನಿಜವಾಗ್ಲೂ ಅಮ್ಮನ ಕೈಯಲ್ಲಿ ಎಲ್ಲ ಅಮೃತ ಅಂತಲೇ ಹೇಳ್ಬೋದು. ಈಗ ಕಾಳು ಪಲ್ಯ ಆಗಿದೆ. ನಾನು ಅದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಅದೇ ಕಡಾಯಲ್ಲಿನೇ ಟೊಮೊಟೊ ಪಲ್ಯ ಮಾಡ್ಕೊಳ್ತೀನಿ. ಆದಷ್ಟು ಬೆಳಗ್ಗೆ ಈ ಥರ ಮಾಡ್ಕೊಂಡಾಗ ನಮಗೆ ಆಮೇಲೆ ಕೆಲಸ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ನನಗೂ ಇದು ಕೂಡ ಮುಂಚೆಯಿಂದನೇ ಅಭ್ಯಾಸ. ಒಂದೇ ಪಾತ್ರೆಯಲ್ಲಿ ಬೆಳಗ್ಗೆ ಆದಷ್ಟು ಅಡುಗೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಟೊಮೊಟೊ ಕಾಯಿ ಪಲ್ಯ ಮಾಡೋದಕ್ಕೆ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಹಾಗೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಇವಾಗೇನೆ ಅರಿಶಿನ ಮತ್ತು ಖಾರ ಹಾಕ್ತಿದ್ದೀನಿ. ಎಣ್ಣೆಯಲ್ಲಿ ಹಾಕೋದ್ರಿಂದ ಆಮೇಲೆ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅಂತ ಹೇಳಿ
ಕೆಲವೊಂದು ಅಡುಗೆಗಳು ನೋಡೋದಕ್ಕೂ ಚೆನ್ನಾಗಿ ಕಾಣಬೇಕು, ಅವಾಗಿನೇ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಸೊ ಇದು ಟೊಮೊಟೊಕಾಯಿ ಪಲ್ಯ ಹೆಂಗಿದ್ರೂ ಚೆನ್ನಾಗಿರುತ್ತೆ. ಈಗ ಟೊಮೊಟೊಕಾಯಿನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಬ್ಯಾಲೆನ್ಸ್ಗೋಸ್ಕರ ನಾನಿಲ್ಲಿ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಿದ್ದೀನಿ, ಬೆಲ್ಲ ಕೂಡ ಹಾಕ್ಕೋಬೋದು. ಚೆನ್ನಾಗಿ ಕಲಸಿ ಒಂದು 2 ನಿಮಿಷ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡ್ತೀನಿ, ಲೋ ಫ್ಲೇಮಲ್ಲಿನೇ ಇಟ್ಟು. ಮಕ್ಕಳದು ವಾಟರ್ ಬಾಟಲ್ನ ತುಂಬಿಟ್ಬಿಟ್ಟು, ಯಾಕೋ ಸ್ವಲ್ಪ ವೈಶು ಹಾಗೆ ವೈಭವ್ಗೇನೂ ಇಲ್ಲ, ವೈಶು ಸ್ವಲ್ಪ ಲೈಟಾಗಿಯೇ ಕೆಮ್ತಾ ಇದ್ದಾಳೆ. ಇಬ್ಬರಿಗೂ ಇವತ್ತು ಬಿಸಿನೀರನ್ನೇ ಕೊಡ್ತಾ ಇದ್ದೀನಿ. ಹಾಗೆ ಅವ್ರು ಕುಡಿಯೋದಕ್ಕೋಸ್ಕರ ಬಿಸಿನೀರು ತುಂಬಿಟ್ಟಿದ್ದೀನಿ. ಇನ್ನು 3/4% ಕೂತಿದೆ. ಇವಾಗ ಇದಕ್ಕೆ ಒಂದು 3 ಸ್ಪೂನಷ್ಟು ಶೇಂಗಾ ಪೌಡ್ರನ್ನ ಹಾಕ್ಬಿಟ್ಟು ಮತ್ತೆ ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಈ ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಕುಕ್ ಆಗುತ್ತೆ. ಪ್ರತಿಯೊಂದು ತಳ ಹಿಡಿಯೋದಾಗಿರಲಿ ಅಥವಾ ಅದು ಕುದ್ದಿಲ್ಲ ಅಂತ ಹೇಳೋಂಗೆ ಇಲ್ಲ. 2 ನಿಮಿಷ ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟು ಕುದ್ದಿರುತ್ತೆ ಅದು. ನಾವು ಆಫ್ ಮಾಡಿದ ಮೇಲೆ ಕೂಡ ಒಂದು ಅರ್ಧ ಗಂಟೆವರೆಗೂ ಅಲ್ಲಿ ಬಿಸಿ ಇರುತ್ತೆ. ಇಲ್ಲಿ ವೈಭವ್ದು, ವೈಶುದು ಇಬ್ಬರದು ಸ್ನಾನ ಆಯಿತು. ಇವ್ರದ್ದು ಸ್ನಾನ ಮುಗೀತು ಅಂದರೆ ನಾನು ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟರೆ ಅದನ್ನು ತಿನ್ನೋಷ್ಟೊತ್ತಿಗೆ ನಾನಿಲ್ಲಿ ರೊಟ್ಟಿ ಮಾಡ್ಬೋದು ಅಂತ ಹೇಳಿ. ತಗಬಾ ಇಡಿ. ಎಕ್ಕಡೆನೇ ಇಲ್ಲಿತ್ತು. ಇದಕ್ಕೂ ಕೂಡ ಕೊಡ್ಬೋದು. ಅದ್ರಾಗೆ ಫಸ್ಟ್ ಕೆಳಗಡೆ ಕಲ್ತಿ ದೇವರಿಗೆ ಕೈ ಮುಗ್ತೀಯಾ ಇವತ್ತೇನೆ ಕೆಳಗೆ ಚೆಲ್ಬೇಡ ಅಪ್ಪಾಜಿ. ಬುಕ್ಸ್ ಎಲ್ಲ ಇಟ್ಕೊಂಡು ಯಾವ ವಿಷಯ ವೈಭವ್ ಯಾಕೆ ಮುಟ್ಟಕತ್ತಿ ಮಾತ್ನ? ಅದು ಯಾವ್ದೋ ಹುಳ ತಗೊಂಡು ಆಡಕ್ ಕುಂತಾನೆ. ನಾನು ಜೇಲಾಗ ಹಾಕಿದ್ರು ಕೈ ಮೇಲೆ ಕಚ್ಚಿದ್ ನೋಡಿ. ಪಲ್ಯ ಹಾಗೆ ಫ್ರೂಟ್ಸು ರೆಡಿಯಾಗಿದೆ. ಇನ್ನು ರೊಟ್ಟಿ ಮಾಡ್ಕೋಬೇಕು. ರೊಟ್ಟಿ ಮಾಡೋದಕ್ಕೆ ಮುಂಚೆ ಎಲ್ಲನೂ ರೆಡಿ ಮಾಡಿಬಿಟ್ಟು ವೈಶುಗೆ ನಾನು ಜಡೆನ ಹಾಕಿ ರೊಟ್ಟಿ ಮಾಡಿಕೊಡ್ತೀನಿ. ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾಯಿದ್ವಿ, ಅದು ಹೊಸದು ಅಂತಂದರೆ ಖಂಡಿತ ಅದನ್ನು ಅಡುಗೆ ಮಾಡಿದ ತಕ್ಷಣವೇ ಒಂದು ಬೌಲಲ್ಲಿ ತೆಕ್ಕೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ಸುತ್ತೆ ಒಂಥರ ಜಂಗ್ ಬಿಡುತ್ತೆ. ಅದು ಬಳಸ್ತಾ ನಾನ್ ಸ್ಟಿಕ್ ಆಗುತ್ತೆ. ಸೊ ಸ್ವಲ್ಪ ದಿನಗಳವರೆಗೂ ನಾವು ಅದನ್ನು ಮಾಡಿದ ತಕ್ಷಣ ಒಂದು ಬೇರೆ ಬೌಲಲ್ಲಿ ತೆಗೆಯೋದು ತುಂಬ ಒಳ್ಳೆಯದು. ಮಕ್ಕಳನ್ನ ಕಳಿಸಿದ ಮೇಲೇ ಎಷ್ಟೊಂದು ನಿಧಾನ ಅಂತ ಅನಿಸುತ್ತೆ. ಹಾಗೆ ಸರಾಗವಾಗಿ ಉಸಿರಾಡೋಕ್ಕೆ ಸಾಧ್ಯ ಆಗುತ್ತೆ. ಅವರು ಮನೇಲಿದ್ದು ಸ್ಕೂಲ್ ಟೈಮಿಗೆ ಕರೆಕ್ಟಾಗಿ ರೆಡಿ ಮಾಡಬೇಕು ಅಂತಂದಾಗ ಒಬ್ಬರೇ ಆಗಿಬಿಟ್ರಂತೂ ಎಷ್ಟು ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ. ನನಗಿವತ್ತು ರೊಟ್ಟಿ ಮಾಡೋ ಅಷ್ಟೊತ್ತಿಗೆ 8 ಗಂಟೆ ಆಗೋಗ್ಬಿಡುತ್ತೆ. ಅದೆಷ್ಟೇ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮಾಡಿಕೊಂಡ್ರೂ ಕೂಡ ಮಕ್ಕಳಿಂದನಾದರೂ ಯಾವುದೋ ಒಂದರಲ್ಲಿ ಟೈಮ್ ಹೆಚ್ಚು ಕಡಿಮೆ ಆಗೋಗುತ್ತೆ. ಅಯ್ಯೋ ಇಷ್ಟೆಲ್ಲ ಮಾಡಿದ್ದೆ, ಮಕ್ಕಳು ಎಲ್ಲಿ ಊಟ ಮಾಡ್ದೇ ಸ್ಕೂಲಿಗೆ ಹೋಗ್ಬಿಡ್ತಾರೆ ಅಂತ ಅಂದ್ಕೊಂಡೆ. ತೊಗೊಂಡೋಗಿ ತಿನ್ನಿಸೋ ಟೈಮಲ್ಲಿ ವೈಭವ್ ಬೇಡ ಅಂತ ಹೇಳಿ ಹಳೋದಕ್ಕೆ ಸ್ಟಾರ್ಟ್ ಮಾಡಿದ. ಅವನಿವತ್ತು ಬಡಿಸ್ಕೊಂಡು ಸ್ಕೂಲಿಗೆ ಹೋದ. ಸೊ ಅದೇ ಟೈಮಿಗೆ ಕರೆಕ್ಟ್ ಹಸ್ಬೆಂಡ್ ಬಂದು ಅವ್ರಿಗೆ ಊಟ ಮಾಡಿಸಿದ್ರು. ಹಂಗಾಗಿ ನಾನು ಬಾಕ್ಸನ್ನೆಲ್ಲ ಬೇಗ ಪ್ಯಾಕ್ ಮಾಡಿ ಕರೆಕ್ಟ್ ಟೈಮಿಗೆ ಅವರನ್ನು ಕಳಿಸಿ ಬಂದಿದ್ದಾಗಿದೆ. ಇನ್ನು ಉಳ್ಕೆದೇನಿದೆ ರೊಟ್ಟಿ ಮಾಡ್ಕೊಳ್ತಿದ್ದೀನಿ ಇವಾಗ ತಿನ್ನೋದಕ್ಕೆ. ಹಾಗೆ
ಮಧ್ಯಾಹ್ನ ತಿನ್ನೋದಕ್ಕೆ. ರೊಟ್ಟಿ ತಿನ್ನೋದ್ರಿಂದ ಆರೋಗ್ಯ ಎಷ್ಟು ಚೆನ್ನಾಗಿರೋದು, ನಮ್ಮ ಬಾಡಿಗೆ ಒಂದು ಒಳ್ಳೆ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ರೊಟ್ಟಿ ಮಾಡುವಂಥ ಲತನಿಕೆ ಏನಿದೆ, ಮುಂಚೆ ನಾನು ಕೂಡ ಕವರ್ ಅಂದರೆ ಸುಮಾರು ಒಂದು 5-6 ವರ್ಷ ಆಯ್ತು ಅಂದ್ಕೊಳ್ತೀನಿ ನಾನು ಕವರ್ ಸುತ್ತೇ ಇಲ್ಲ. ಅದಕ್ಕೂ ಮುಂಚೆ ಇತ್ತು. ಆಮೇಲೆ ಯಾವಾಗ ಈ ಪ್ಲಾಸ್ಟಿಕ್ ಎಲ್ಲ ಡೇಂಜರು, ಅದರಲ್ಲಿ ತಿನ್ನಬಾರ್ದು ಅನ್ನೋದು ಗೊತ್ತಾಯಿತು, ಆವಾಗಿಂದನೇ ಒಂಥರ ಪ್ಲಾಸ್ಟಿಕ್ ಮುಕ್ತ ಕಿಚನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಏನೇನಿದೆ ಆಲ್ಮೋಸ್ಟು ನಾನು ಬಳಸುವಂಥದ್ದೆಲ್ಲ ಸಿರಾಮಿಕ್ಕು, ಗ್ಲಾಸು, ಸ್ಟೀಲ್ ಇದೇ ಥರದ್ದೇ ಬಳಸ್ತೀನಿ. ಇತ್ತೀಚೆಗೆ ಈ ಸಿಲ್ವರ್ ಐಟಮ್ ಕೂಡ ತೆಗ್ದಿದ್ದೀನಿ. ಹಾಗೆ ಟ್ರೈ ಮಾಡಿ, ಖಂಡಿತ ಬರುತ್ತೆ. ಪ್ಲಾಸ್ಟಿಕ್ಕು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಸ್ಟಾರ್ಟಿಂಗಲ್ಲಿ ತೀಡಬೇಕಾದ್ರೆ ಹತ್ತುತ್ತಾಯಿತು, ಬರ್ತಾ 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 ಅದು ಪ್ರಾಕ್ಟೀಸ್ ಆಯಿತು. ಸೊ ಹಾಗಾಗಿ ಹಾಗೆಯೇ ಸ್ವಲ್ಪ ತೀಡ್ಬಿಟ್ಟು ಆಮೇಲೆ ನಾನು ಚೆನ್ನಾಗಿ ಬಡಿತೀನಿ. ಬಡಿದ್ರೇ ರೊಟ್ಟಿ ತಿನ್ನೋದಕ್ಕೆ ರುಚಿಯಾಗಿರುತ್ತೆ, ಹಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿರುತ್ತೆ ಅಂತ ಹೇಳಿ. ಇನ್ನು ಬರದೇ ಇರೋರು 2-2, 3-3 ಟ್ರೈ ಮಾಡ್ತಾನೆ ಇರಿ. ತುಂಬ ಖುಷಿ ಆಗುತ್ತೆ. ನಾವು ಆರೋಗ್ಯಕರ ಅಡುಗೆ ಮಾಡ್ಕೊಂಡು ತಿಂತಿದ್ದೀವಿ ಅನ್ನೋದೇ ಒಂದು ನೆಮ್ಮದಿ, ಖುಷಿ ಅಂತಲೇ ಹೇಳ್ಬೋದು. ಸೊ ಬರಲ್ಲ ಅಂತ ಹೇಳಿ ಬಿಡೋದಕ್ಕಿಂತ ಬಂದಷ್ಟು ಟ್ರೈ ಮಾಡಿದರೆ ಖಂಡಿತ ಬರುತ್ತೆ. ನನಗೂ ಇದು ಯಾವುದು ಇಷ್ಟು ಕೂಡ ಬರ್ತಾ ಇರಲಿಲ್ಲ ನನ್ನ ರೊಟ್ಟಿಗಳೆಲ್ಲ. ಇತ್ತೀಚೆಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಪರವಾಗಿಲ್ಲ, ಉಣಕ್ಕೆ ಮಾಡಿಕೊಡೋಷ್ಟ್ರ ಮಟ್ಟಿಗೆ ನಾನು ಬರುತ್ತೆ. ಹಂಗಾಗಿ ಎಲ್ಲರೂ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಲ್ಲ. ಸೊ ನೋಡಿ ಕಲ್ತ್ಕೊಳ್ಳೋದು ಅಥವಾ ಮಾಡಿ ಕಲ್ತ್ಕೊಳ್ಳೋದು ಇದ್ದೇ ಇರುತ್ತೆ. ಪ್ರಯತ್ನ ಪಡಿ, ಆರೋಗ್ಯನ ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ ಈಗಿನ ಕಾಲದಲ್ಲಿ. ಸೊ ಹಾಗಾಗಿನೇ ನನ್ನ ದಾರಿನೇ ಬೇರೆ. ನಾನು ಪ್ರತಿದಿನ ಇಂಥದ್ದನ್ನೇ ತಿನ್ನಬೇಕು, ಹೀಗೆ ತಿನ್ನಬೇಕು, ಇದನ್ನೇ ಕೊಡಬೇಕು ಅನ್ನೋ ದಾರಿಲೇ ಹೋಗ್ತಾ ಇದ್ದೀನಿ. ಸೊ ರೊಟ್ಟಿ ರೆಡಿ ಆಯಿತು, ಹಾಗೆ ಇವತ್ತಿನ ಊಟ ಕೂಡ ರೆಡಿ ಆಯಿತು. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.